ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನ 7th ಚಾಪ್ಟರ್ ಕೋಆರ್ಡಿನೇಟ್ ಜಿಯೋಮೆಟ್ರಿಯ ಎಕ್ಸರ್ಸೈಸ್ 7.1 ನ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇವೆ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಎಲ್ಲಾ ಕ್ವೆಶನ್ಸ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 8th one, find the values of y. Find the values of y for which the distance between the points P 2 minus 3 and Q 10, y is 10 units. So question is here, ಏನ್ ಮಾಡ್ಬೇಕಂತೆ? y ಯ ವ್ಯಾಲ್ಯೂ ಅನ್ನ ಫೈಂಡ್ ಮಾಡಬೇಕು. ಏನ್ ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ಸ್ P and Q is 10 units. P ಮತ್ತೆ Q ಪಾಯಿಂಟ್ಸ್ ನ ಕೋಆರ್ಡಿನೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ Q ನ ಕೋಆರ್ಡಿನೇಟ್ಸ್ ಅನ್ನ ಒಂದನ್ನ ಕೊಡ್ಲಿಲ್ಲ. ಅಲ್ಲಿ y ಕೋಆರ್ಡಿನೇಟ್ ಅನ್ನ ಯು ಹ್ಯಾವ್ ಟು ಫೈಂಡ್. ಏನ್ ಕಂಡೀಷನ್ ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ಸ್ P and Q is 10 units. P ಮತ್ತೆ Q ನ ನಡುವಿನ ಡಿಸ್ಟೆನ್ಸ್ 10 units ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ? ಹೇಗೆ ಫೈಂಡ್ ಮಾಡ್ಬೋದು? ಎಕ್ಸಾಕ್ಟ್ಲಿ ನೀವಿಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾವನ್ನ ಯೂಸ್ ಮಾಡಬೇಕು. ಪಿ ಕ್ಯೂ ಡಿಸ್ಟೆನ್ಸ್ 10 units ಅಂತ ಹೇಳಿ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಫಾರ್ಮುಲಾ ನಮ್ಗೆ ಗೊತ್ತಿದೆ. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್. ಓಕೆ, ಸೊ ಪಿ ಕ್ಯೂ ಬರ್ಕೊಳ್ಳಿ. ಡಿಸ್ಟೆನ್ಸ್ ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಫಾರ್ಮುಲಾ ಬರ್ಕೊಳ್ಳಿ. ಫಸ್ಟಿಗೆ x2 minus x1 whole square plus y2 minus y1 whole square. x2 minus x1 whole square, y2 minus y1 whole square. PQ distance 10 units ಅಂತ ಹೇಳಿ ಕೊಟ್ಟಿದ್ದಾರೆ. So PQ is 10. ಈಗ ಪಾಯಿಂಟ್ಸ್ ಅನ್ನ ಬರ್ಕೊಡುವ. P x1 y1, Q x2 y2. x2 ಅಂದ್ರೆ 10 minus x1 ಅಂದ್ರೆ 2. 10 minus 2 whole square plus y2 ಅಂದ್ರೆ ಇಲ್ಲಿ y minus y1 ಅಂದ್ರೆ minus 3 whole square. So 10 is equal to square root of 10 minus 2 ಅಂದ್ರೆ 8 square plus y minus of minus 3, ಇಲ್ಲಿ ಒಂದು bracket is missing. Okay, y minus into minus is plus. Okay, 3 whole square. ಈಗ ಈ ಸ್ಕ್ವೇರ್ ರೂಟ್ ಅನ್ನ ನಾವು ರಿಮೂವ್ ಮಾಡಬೇಕು. ಲೆಟ್ ಅಸ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಓಕೆ, ಸೊ ಇಲ್ಲಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಅಂದ್ರೆ ಇಲ್ಲಿ 10 ಸ್ಕ್ವೇರ್ ಆಯ್ತು, ಇದರದ್ದು ಹೋಲ್ ಸ್ಕ್ವೇರ್ ಆಯ್ತು. ಇಲ್ಲಿ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಗೆಟ್ಸ್ ಕ್ಯಾನ್ಸಲ್. 10 ಸ್ಕ್ವೇರ್ is 100 is equal to ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಯು ಹ್ಯಾವ್ 8 ಸ್ಕ್ವೇರ್ ಪ್ಲಸ್ y plus 3 whole square. Okay, 10 square 100 ಬರ್ದ್ವಿ. So 100 is equal to 8 square ಅಂದ್ರೆ 64 plus y plus 3 whole square. ಇಲ್ಲಿ a plus b whole square ಫಾರ್ಮುಲಾವನ್ನ ಯೂಸ್ ಮಾಡಿ. a plus b whole square ಅಂದ್ರೆ a square plus b square plus 2ab. a square plus b square plus 2ab. a square ಅಂದ್ರೆ y square plus b square ಅಂದ್ರೆ 3 square 9 plus 2ab. 2 into y into 3, 2 3s are 6, 2y plus 6y. Okay, ಈಗ 100 ಅನ್ನು ಅದೇ ಸೈಡ್ಗೆ ಶಿಫ್ಟ್ ಮಾಡ್ಕೊಳ್ವಾ. ಸೊ ವಿ ಹ್ಯಾವ್ y ಸ್ಕ್ವೇರ್ ಪ್ಲಸ್ 6y ಪ್ಲಸ್ 9, ಅದ್ರ ಜೊತೆಗೆ ಪ್ಲಸ್ 64. 100 ಅನ್ನ ಆಚೆ ಬದಿಗೆ ಶಿಫ್ಟ್ ಮಾಡ್ಕೊಂಡ್ರೆ ವಿ ಹ್ಯಾವ್ ಮೈನಸ್ 100, ದಟ್ ಇಸ್ ಈಕ್ವಲ್ ಟು 0. ಫರ್ದರ್ ಸಿಂಪ್ಲಿಫಿಕೇಶನ್, ಇಲ್ಲಿ y square plus 6y, 64 plus
9. Okay, 64 plus 10 is 74. 73 plus 73 minus 100 is equal to 0. Y square plus 6y minus 100 plus 73. Okay, 73, 83, 93, silly minus 27 is equal to 0. 100 ಇಂದ 73 ಅನ್ನ subtract ಮಾಡ್ಕೊಂಡ್ರೆ ಆಯ್ತು, you will get your answer. Okay, that is minus 27. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಬೇಕು. Let us split the middle term and write. Okay, ಇಲ್ಲಿ minus 27 into y square minus 27 y square ಹಾಗೆ middle term plus 6y. Okay, factorization ಮಾಡ್ತಾ ಹೋಗುವ. 9 3s are 27 ಅಲ್ವಾ? So 3 9s are 27. Minus 27 ಬೇಕು. So here this is plus 9 minus 3. Okay, plus 9y minus 3y are the factors. Okay, middle term plus 6y ಅನ್ನ minus 3y plus 9y ಅಂತ ಹೇಳಿ ಬರ್ಕೊಳ್ಬೇಕು. So 9y into minus 3y you will get minus 27y square. ಹಾಗೆ when you add these two you will get plus 6y. So let us write y square. ಈ middle term plus 6y ಅನ್ನ we'll write it as minus 3y plus 9y minus 27 is equal to 0. First two terms ಅನ್ನು next two terms ಅನ್ನು club ಮಾಡಿ ಇಲ್ಲಿ y common. So you have y minus plus 3 common ತೆಗೆದ್ರೆ here sorry ಇಲ್ಲಿ 9 ಅನ್ನು ತೆಗಿಬಹುದು. 9 common ತೆಗೆದ್ರೆ you have y minus 3 is equal to 0. y minus 3 common ತೆಗೆದ್ರೆ into y plus 9 is equal to 0. So ಇದರ ಅರ್ಥ y minus 3 is equal to 0 or y plus 9 is equal to 0. y minus 3 is equal to 0 ಅಂದ್ರೆ y is equal to plus 3. ಹಾಗೆ y plus 9 is equal to 0 ಅಂದ್ರೆ y is minus 9. Okay, y is minus 9. So ಇಲ್ಲಿ value of y. Okay, you can write therefore q 10 y ಅಂದ್ರೆ it can be 10 3 and ಅಥವಾ or q 10 minus. ಸೊ ನಮಗೆ y ಯ ವ್ಯಾಲ್ಯೂಸ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಕೇಳಿರುವಂತದ್ದು. y can be 3 ಅಥವಾ minus 9. So the point q can be q 10 3 ಅಥವಾ q 10 minus 9. Okay, ಈ ರೀತಿಯಾಗಿ y ಯ ವ್ಯಾಲ್ಯೂ ಅನ್ನ ಫೈಂಡ್ ಮಾಡಬಹುದು. ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಜೊತೆಗೆ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ನ ಫ್ಯಾಕ್ಟರೈಸೇಷನ್ ಕೂಡ ಮಾಡಿಕೊಂಡು ಈಕ್ವೇಶನ್ ಅನ್ನ ಆನ್ಸರ್ ಮಾಡಿದ್ವಿ. ಸೊ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ನ ಫ್ಯಾಕ್ಟರೈಸೇಷನ್ ಕೂಡ ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಕೊನೆಯವರೆಗೂ ಸಾಲ್ವ್ ಮಾಡಬಹುದು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಯು ಕ್ಯಾನ್ ಸಾಲ್ವ್ ದಿಸ್ ಕ್ವೆಶನ್ ವೆರಿ ಈಸಿಲಿ. ಕ್ವೆಶನ್ ನಂಬರ್ 9. If q 0, 1 is equidistant from P5, minus 3 is equidistant from P5 minus 3 and R x, 6 find the value of x. Find the value of x. Also find the distances. Also find the distances. Also find the distances QR and PR. QR and
ಪಿ ಆರ್. ಕ್ಯೂ 0,1 ಅಂತ ಹೇಳುವಂತಹ ಪಾಯಿಂಟ್ ಪಿ 5,-3 ಹಾಗೆ ಆರ್ x,6 ಅಂತ ಹೇಳುವ ಪಾಯಿಂಟ್ ಇಂದ ಈಕ್ವಿ ಡಿಸ್ಟೆಂಟ್ ಆಗಿ ಇದೆ. ಇಲ್ಲಿ ಎಕ್ಸ್ ನ ವ್ಯಾಲ್ಯೂ ಅನ್ನ ಫೈಂಡ್ ಮಾಡಬೇಕು. ಅದ್ರ ಜೊತೆಗೆ ಯು ಹ್ಯಾವ್ ಟು ಫೈಂಡ್ ದಿ ಡಿಸ್ಟೆನ್ಸಸ್ ಕ್ಯೂ ಆರ್ ಅಂಡ್ ಪಿ ಆರ್. ಕ್ಯೂ ಆರ್ ಮತ್ತೆ ಪಿ ಆರ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಮ್ಗೆ ಕೊಟ್ಟಿರುವಂತದ್ದು ಕ್ಯೂ ಇಸ್ ಈಕ್ವಿಡಿಸ್ಟೆನ್ಸ್ ಫ್ರಮ್ ಪಿ ಅಂಡ್ ಆರ್. ಅದರ ಅರ್ಥ ಪಿ ಕ್ಯೂ ಇಸ್ ಈಕ್ವಲ್ ಟು ಆರ್ ಕ್ಯೂ ಅಥವಾ ಕ್ಯೂ ಪಿ ಇಸ್ ಈಕ್ವಲ್ ಟು ಕ್ಯೂ ಆರ್. ಪಿ ಕ್ಯೂ ಇಸ್ ಈಕ್ವಲ್ ಟು ಆರ್ ಕ್ಯೂ ಅಂದ್ರೆ ದೇ ಆರ್ ಈಕ್ವಿಡಿಸ್ಟೆಂಟ್ ಅಂತ ಹೇಳಿ. ಈಗ ಡಿಸ್ಟೆನ್ಸ್ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ನಾವು ಫಸ್ಟ್ ಗೆ ಎಕ್ಸ್ ನ ವ್ಯಾಲ್ಯೂ ಅನ್ನ ಫೈಂಡ್ ಮಾಡ್ಕೊಳ್ವಾ. ಅದಾದ್ಮೇಲೆ ಲೆಟ್ ಅಸ್ ಫೈಂಡ್ ದ ಡಿಸ್ಟೆನ್ಸಸ್ ಕ್ಯೂ ಆರ್ ಮತ್ತೆ ಪಿ ಆರ್. ಓಕೆ, ಸೊ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ distance formula d is equal to square root of x2 minus x1 whole square plus y2 minus y1 whole square. Okay, ಇದನ್ನ ನಾವು ಯೂಸ್ ಮಾಡಿಕೊಂಡು let us find. ಈಗ pq is equal to rq. ಡಿಸ್ಟೆನ್ಸ್ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಪಿ ಕ್ಯೂ ಮತ್ತೆ ಆರ್ ಕ್ಯೂ ಅನ್ನ ಬರ್ಕೊಳ್ಳುವ. ಪಿ ಎಕ್ಸ್ ವಿನ್ ವೈ ವಿನ್, ಕ್ಯೂ x2 y2. ಸೊ ಇಲ್ಲಿ x2 minus x1 ಅಂದ್ರೆ 0 minus 5 whole square plus y2 minus y1 1 minus 5 whole square. That is equal to square root of rq. r x1 y1, q x2 y2. So x2 0 minus x1 ಅಂದ್ರೆ x whole square plus y2 ಅಂದ್ರೆ 1 minus 6 whole square. ಸೊ ಇಲ್ಲಿ ನೀವು ಕ್ಯೂ ಪಿ ಮತ್ತೆ ಕ್ಯೂ ಆರ್ ಅಂತ ತಗೊಂಡಿದ್ರೆ ಕ್ಯೂ x1 y1 ಪಿ x2 y2 ಅಂತ ಹೇಳಿ ತಗೊಳ್ಳಿ. ಎನಿವೆ ಯು ವಿಲ್ ಗೆಟ್ ದಿ ಸೇಮ್ ಆನ್ಸರ್. ಈಗ ಅಂಡರ್ ದಿ ರೂಟ್ 0 minus 5 ಅಂದ್ರೆ minus 5 whole square plus 1 minus 5 ಅಂದ್ರೆ minus 4 whole square. That is equal to square root of 0 minus x whole square ಅಂದ್ರೆ minus x whole square plus 1 minus 6 whole square ಅಂದ್ರೆ minus 5 whole square. ಇಲ್ಲಿ ಸ್ಕ್ವೇರ್ ರೂಟ್ ಹಾಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ. minus 5 whole square ಅಂದ್ರೆ minus 5 square ಅಂದ್ರೆ minus 25 into minus 5 into minus 5 25 plus 4 minus 4 square 16. That is equal to so square root ಕ್ಯಾನ್ಸಲ್ ಆಗಿರುವಂತದ್ದು minus x square ಅಂದ್ರೆ minus 1 square is plus 1 x square ಅಂದ್ರೆ x square plus minus 5 square ಅಂದ್ರೆ 25. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ 25 ಇದೆ, ಈ 25 ನ ಇನ್ನೊಂದು ಸೈಡ್ ಗೆ ಶಿಫ್ಟ್ ಮಾಡಿದ್ರೆ minus 25 ಆಯ್ತು. ದೇ ಗೆಟ್ ಕ್ಯಾನ್ಸಲ್ಡ್. ಸೊ ನೌ ವಿ ಹ್ಯಾವ್ 16 is equal to x square. ಇದರ ಅರ್ಥ x is square root of 16 ಅಂದ್ರೆ x is equal to plus or minus x is equal to plus or minus 4. So you can write the point. So therefore r 4,6 or it is r minus 4,6. r ಅಲ್ಲಿ x coordinate it can be plus 4 or minus 4. ಈಗ let us find the distances QR and PR. When r is 4,6 ಅಂದ್ರೆ x ವ್ಯಾಲ್ಯೂ plus 4 ಇದ್ದಾಗ QR is equal to square root of QR. So ಇಲ್ಲಿ Q x1 y1 r x2 y2. So ಇಲ್ಲಿ x2 ಅಂದ್ರೆ okay. So r is this point. So 4 minus 0 whole square plus y2 andre 6 minus 1 whole square. So this is equal to square root of 4 minus 0 is 4 square plus
6 minus 1, 5 square. 4 square is 16 plus 5 square is 25. So this is equal to square root of 41 units, right? 6 plus 1, 6 plus 5, 15, 41. Okay. Hage, you have to find PR. PR is equal to square root of x2 under 4 minus x1 5 whole square plus y2 is 6 minus y1 minus 3 whole square. So this is equal to 4 minus 5 is minus 1 whole square plus minus of minus 3 is plus 3. 6 plus 3, 9 square. This is equal to minus 1 square andre 1 plus 9 square andre 81. So root 82 units. So ಇಲ್ಲಿ root 41 units. Okay. R 4,6 ಆಗಿದ್ದಾಗ PR ಮತ್ತೆ QR ಅನ್ನ ಫೈಂಡ್ ಮಾಡಿದ್ವಿ. ಈಗ when R minus 4,6 X value minus 4 ಆಗಿದ್ದಾಗ the point R is minus 4 and 6. Now QR is equal to square root of Q x1 y1 andre 0,1 R x2 y2 andre minus 4,6. So x2 andre minus 4 minus x1 is 0 whole square plus y2 is 6 minus y1 is 1 6 minus 1 whole square. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಬೇಕು. ಸೊ minus 4 minus 0 ಅಂದ್ರೆ minus 4 whole square plus 6 minus 1 ಅಂದ್ರೆ 5. So 5 square. Square root of minus 4 square plus 5 square. Minus 4 square is 16. ಹಾಗೆ 5 square ಅಂದ್ರೆ 25. 16 plus 25 square root of 41 units. ಈಗ you have to find PR distance ಅನ್ನ find ಮಾಡಿ. Square root of P x1 y1 R x2 y2 ಇಲ್ಲಿ minus 4 ಅನ್ನ ತಗೊಂಡಿದ್ದೇವೆ. So x2 ಅಂದ್ರೆ minus 4, x1 is 5, so minus 4 minus 5 whole square plus y2 is 6 minus y1 andre minus 3 whole square. Square root of minus 4 minus 5 andre minus 9. So minus 9 whole square plus 6 minus of minus 3 andre plus 3. 6 plus 3 is 9. So ಇಲ್ಲಿ 9 square. Minus 9 square is 81 plus 9 square 81. 81 plus 81 square root of 162. ಈ 162 ಅನ್ನ ನಾವು 81 into 2 ಅಂತ ಹೇಳಿ ಬರ್ಕೊಳ್ಬಹುದು. So this is square root of 81 into ನಮಗೆ ಗೊತ್ತಿದೆ square root of 81 ಅಂದ್ರೆ 9. ಯಾಕೆಂದ್ರೆ 9 square is 81. So ಇಲ್ಲಿ square root of 81 ಅನ್ನ 9 ಬರೆದ್ರೆ ಉಳಿದಿರುವಂತದ್ದು root 2. So 9 root 2. ಇಲ್ಲಿ x ಗೆ +4 ಹಾಗೆ -4 ವ್ಯಾಲ್ಯೂಸ್ ಬಂದಿರುವ ಕಾರಣ ನಾವು QR ಮತ್ತೆ PR ಅನ್ನು ಫೈಂಡ್ ಮಾಡುವಾಗ x +4 ಹಾಗೆ -4 ವ್ಯಾಲ್ಯೂ ಅನ್ನು ತಕೊಂಡು ಫೈಂಡ್ ಮಾಡಬೇಕು and you will get these answers. So ಈ ರೀತಿಯಾಗಿ ನೀವು 9th ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡ್ಕೊಳ್ಬಹುದು. ಈಸಿ ಇದೆ ಬಟ್ ಯು ಹ್ಯಾವ್ ಟು ಗಿವ್ ಮೋರ್ ಪ್ರಾಕ್ಟೀಸ್. ಈಗ ಎಕ್ಸರ್ಸೈಸ್ 7.1 ನಲ್ಲಿ ಉಳಿದಿರುವಂತಹ ಲಾಸ್ಟ್ ಕ್ವೆಶ್ಚನ್ ಅನ್ನು ಕೂಡ ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ಕೊಳ್ಳುವ. 10th question. Find a relation between x and y such that find a relation between x and y such that the point
such that the point x comma y is equidistant, xy is equidistant from the point, equidistant from the point 3 comma 6 and minus 3 comma 4. Find a relation between x and y such that the point xy is equidistant from the point 3 comma 6 and minus 3 comma 4. ಇಲ್ಲಿ ಒಂದು ಪಾಯಿಂಟ್ ಎಕ್ಸ್ ವೈ ಕೊಟ್ಟಿದ್ದಾರೆ. ಆ ಪಾಯಿಂಟ್ ಇಂದ ಕೊಟ್ಟಿರುವಂತಹ ಎರಡು ಪಾಯಿಂಟ್ ಈಕ್ವಿಡಿಸ್ಟೆಂಟ್ ಆಗಿದೆ, ಅಂದ್ರೆ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬರ್ಕೊಳ್ವಾ. ಲೆಟ್ ಎ 3 comma 6 and b minus 3 comma 4 are equidistant from P x comma y. AB are equidistant from the point P. Okay. So equidistant ಅಂತ ಹೇಳಿದ್ರೆ PA is equal to PB. ಈಗ ಡಿಸ್ಟೆನ್ಸ್ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ನಾವು PA ಮತ್ತೆ PB ಯ ಡಿಸ್ಟೆನ್ಸ್ ಅನ್ನ ಬರ್ಕೊಳ್ಳುವ. PA ಸೊ ಇಲ್ಲೇ ಸೈಡ್ ಅಲ್ಲಿ ಬರ್ಕೊಳ್ತೇನೆ. ಡಿಸ್ಟೆನ್ಸ್ ಫಾರ್ಮುಲಾ later directly we will substitute. Okay. Distance formula D is equal to square root of x2 minus x1 whole square plus y2 minus y1 whole square. ಈ ಫಾರ್ಮುಲಾವನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ PA ಸ್ಕ್ವೇರ್ ರೂಟ್ ಆಫ್ P x1 y1 ಹಾಗೆ A x2 y2. Okay. So ಇಲ್ಲಿ PA x2 is 3 minus x whole square plus 6 minus y whole square is equal to PA is equal to PB ಅಲ್ವಾ. ಈಕ್ವಿಡಿಸ್ಟೆಂಟ್ ಅಂತ ಹೇಳಿದ್ರೆ PA is equal to PB. ಈಗ PB P x1 y1 B x2 y2. x2 ಅಂದ್ರೆ minus 3 minus x1 ಅಂದ್ರೆ x whole square plus y2 ಅಂದ್ರೆ 4 minus y1 ಅಂದ್ರೆ y whole square. ಇಲ್ಲಿ ಸ್ಕ್ವೇರ್ ರೂಟ್ ಎರಡು ಸೈಡ್ ಅಲ್ಲಿ ಇರೋ ಕಾರಣ ಅದು ಕ್ಯಾನ್ಸಲ್ ಆಗಿ ಹೋಗ್ತದೆ. ನೆಕ್ಸ್ಟ್ ವಿ ಹ್ಯಾವ್ ಇಸ್ 3 minus x whole square plus 6 minus y whole square is equal to minus 3 minus x whole square plus 4 minus y whole square. So ಇಲ್ಲಿ ನಾವು a minus b whole square ಫಾರ್ಮುಲಾವನ್ನ ಯೂಸ್ ಮಾಡಬೇಕು. No, a minus b whole square is equal to a square plus b square minus 2ab. ಈ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡ್ರೆ ಇಲ್ಲಿ 3 square plus x square minus 2 into 3 into x plus 6 square plus y square minus 2 into 6 into y is equal to minus 3 square plus x square minus 2 into minus 3 into x plus a square andre 4 square plus b square andre y square minus 2 into a into okay 3 square andre 9 plus x square minus 6x plus 6 square andre 36 plus y square minus 12y is equal to minus 3 square andre minus 3 into minus 3 plus 9 plus x square minus 2 into minus 3 andre plus 6x plus 4 square andre 16 plus y square minus 2 into 4 minus 8y. ಆ ಕಡೆ ಈ ಕಡೆ ಸೇಮ್ ಸೈನ್ ಅಲ್ಲಿ ಇದ್ರೆ ಆ ನಂಬರ್ಸ್ ಅನ್ನ ನಾವು ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಸೊ 9 and 9 gets cancelled. plus x square ಕ್ಯಾನ್ಸಲ್ ಆಯ್ತು.
ಇಲ್ಲಿ ಮೈನಸ್ 6x ಪ್ಲಸ್ 6x ಕ್ಯಾನ್ಸಲ್ ಆಗುದಿಲ್ಲ, ಪ್ಲಸ್ 36 16 y ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಈಗ ಮೈನಸ್ 6x ಪ್ಲಸ್ 36 ಮೈನಸ್ 12y ಈಕ್ವಲ್ ಸೈನಿನ ಈಚೆ ಕಡೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಪ್ಲಸ್ 6x ಶಿಫ್ಟ್ ಮಾಡಿದ್ರೆ ಮೈನಸ್ 6x ಪ್ಲಸ್ 16 ಶಿಫ್ಟ್ ಮಾಡಿದಾಗ ಮೈನಸ್ 16 ಮೈನಸ್ 8y when you shift plus 8y is equal to 0. ಸಿಂಪ್ಲಿಫೈ ಮಾಡ್ತಾ ಹೋಗುವ. ಮೈನಸ್ 6x ಅಂದ್ರೆ ಮೈನಸ್ 12x ಮೈನಸ್ 12y ಪ್ಲಸ್ 8y ಅಂದ್ರೆ ಮೈನಸ್ 4y ಪ್ಲಸ್ 36 ಮೈನಸ್ 16 ಅಂದ್ರೆ ಪ್ಲಸ್ 20 is equal to 0. ಈಗ ಚೆಕ್ ಮಾಡಿದ್ರೆ 12 4 ಅಲ್ಲಿ ಡಿವೈಡ್ ಆಗ್ತದೆ, 4 ಕ್ಯಾನ್ ಬಿ ಡಿವೈಡೆಡ್ ಬೈ 4, 20 ಅನ್ನ ಕೂಡ 4 ಇಂದ ಡಿವೈಡ್ ಮಾಡಬಹುದು. ಸೊ ರೈಟ್ ಡಿವೈಡಿಂಗ್ ಬೈ ಮೈನಸ್ 4, ಡಿವೈಡಿಂಗ್ ಬೈ ಮೈನಸ್ 4, ಮೈನಸ್ 12 ಬೈ ಮೈನಸ್ 4. ಸೊ ಬರ್ಕೊಳ್ಳುವ. ಮೈನಸ್ 12x divided by minus 4 minus 4y divided by minus 4 plus 20 divided by minus 4 is equal to 0. So ಇಲ್ಲಿ 4 1s are 4 3s are minus and minus cancel ಆಯ್ತು. ಇಲ್ಲೂ minus minus cancel ಆಗಿ 4 1s are 4 1s are 4 1s are 4 5s are. So see plus 3x plus 4y plus by minus ಇಲ್ಲಿ ಮೈನಸ್ 5 is equal to 0. ನಮ್ಗೆ ಕೇಳಿರುವಂತದ್ದು ಫೈಂಡ್ ಅ ರಿಲೇಷನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ಅಂತ ಹೇಳಿ. ಸೊ ಇಲ್ಲಿ ಎಕ್ಸ್ ಮತ್ತೆ ವೈ ಯ ರಿಲೇಷನ್ ನಮ್ಗೆ ಸಿಕ್ಕಿತು. 3x plus 4y minus 5 is equal to 0, ಅಥವಾ ಇದನ್ನೇ 3x plus 4y is equal to 5 ಅಂತ ಹೇಳಿ ಬರ್ಕೊಳ್ಬೋದು. ಐದರ್ ದಿಸ್ ಆರ್ ದಿಸ್, ಹೇಗೆ ಬರೆದ್ರು ದಟ್ ಇಸ್ ರೈಟ್. ಹಾಗೆ ಅಥವಾ ಹೀಗೆ 3x plus 4y is equal to 5 ಅಂತ ಹೇಳುವಂಥದ್ದು ಈ ಪರ್ಟಿಕ್ಯುಲರ್ ಕ್ವೆಶನ್ ಗೆ ಸಂಬಂಧಿಸಿದ ಹಾಗೆ x ಮತ್ತು y ಯ ರಿಲೇಷನ್ ಆಗಿರ್ತದೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸಾಲ್ವ್ ದಿ ಹೋಲ್ ಕ್ವೆಶನ್. ಸೊ ಇಲ್ಲಿ ನಮ್ಗೆ ಪಾಯಿಂಟ್ ಎಕ್ಸ್ ವೈ ಎ ಮತ್ತೆ ಬಿ ಪಾಯಿಂಟ್ ಇಂದ ಈಕ್ವಿ ಡಿಸ್ಟೆನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಅಂತ ಹೇಳಿ ಬರ್ಕೊಂಡ್ವಿ. ಪಿ ಪಾಯಿಂಟ್ ಇಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಎ ಅಂಡ್ ಬಿ, ಹಾಗಾಗಿ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಅದಾದ್ಮೇಲೆ ನಮ್ಮ ಡಿಸ್ಟೆನ್ಸ್ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬಂದ್ವಿ. ಹಾಗೆ ನಮ್ಗೆ ಎಕ್ಸ್ ಮತ್ತೆ ವೈ ಯ ರಿಲೇಷನ್ ಸಿಕ್ಕಿದೆ. ಸೊ ಇಲ್ಲಿ ಈ ಕ್ವೆಶನ್ ನ ಜೊತೆಗೆ ಇದನ್ನ ಕಂಪ್ಲೀಟ್ ಮಾಡಿದಾಗ ನಾವು ಎಕ್ಸರ್ಸೈಸ್ 7.1 ನ ಎಲ್ಲಾ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದಾಗೆ ಆಯ್ತು. ಇದ್ರ ಜೊತೆಗೆ ಈ ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿದೆಯೋ ಆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಿಮ್ಗೆ ಏನು ತಿಳಿದಿರಬೇಕೋ ಆ ಕಾನ್ಸೆಪ್ಟ್ಸ್ ಅನ್ನ ಒಂದು ವಿಡಿಯೋವನ್ನ ಮಾಡಿದ್ದೇನೆ. ಈ ಎಲ್ಲಾ ವಿಡಿಯೋಸ್ ಅಂದ್ರೆ ಕೋಆರ್ಡಿನೇಟ್ ಜಿಯೋಮೆಟ್ರಿಗೆ ಸಂಬಂಧಿಸಿದಂತಹ ಎಲ್ಲ ವಿಡಿಯೋಸ್ ಒಂದೇ ಪ್ಲೇ ಲಿಸ್ಟ್ ನಲ್ಲಿ ಅವೈಲೇಬಲ್ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿದೆ. ಆ ಎಲ್ಲಾ ವಿಡಿಯೋಗಳನ್ನ ಚೆಕ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯು ಕ್ಯಾನ್ ಗಿವ್ ಯುವರ್ ಬೆಸ್ಟ್ ಇನ್ ಯುವರ್ ಎಕ್ಸಾಮಿನೇಷನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಹಾಗೆ ಇಲ್ಲಿ ಡಿಸ್ಕಸ್ ಮಾಡಿರುವಂತಹ ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡುವುದು ಅಂತ ಹೇಳುದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಮುಂಬರುವ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡಿಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬೈ ಬಾಯ್.